ಜಮೀರ್ ಅಹ್ಮದ್ ಹೇಳ್ತಾ ಇರುವಂಥ ಮಾತು, ನಾನು ಮಂತ್ರಿ ಆದಮೇಲೆ ಯಾವುದೇ ರೀತಿಯ ಅಕ್ರಮ ನಡೆದಿಲ್ಲ, 36,000 ಮನೆ ಕೊಟ್ಟಿದ್ದೇವೆ. BJP JDSನವರು ಒಂದು ಮನೆ ಕೊಟ್ಟಿದ್ದಾರಾ? ಒಂದು ಮನೆ ಕೊಟ್ಟಿದ್ದೇವೆ ಅಂತ ಹೇಳಿ ಅಂತ ಪ್ರಶ್ನೆ ಹಾಕಿದ್ದಾರೆ. ಒಂದು ಮನೆ ಕೊಟ್ಟಿದ್ರೆ ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೇನೆ. BJP JDSಗೆ ಸವಾಲು ಹಾಕಿದ್ದಾರೆ ಜಮೀರ್ ಅಹ್ಮದ್ ಖಾನ್. ವಸತಿ ಸಚಿವ BR ಪಾಟೀಲ್ ಅವರ ಆಡಿಯೋ ವಿಚಾರಕ್ಕೆ ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ಇದು BR ಪಾಟೀಲ್ ಅವರ ಆಡಿಯೋ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ. BR ಪಾಟೀಲ್ ಅವರ ಪ್ರಕಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಂದು ತೋರಿಸಲಿ, ಯಾರಿಗೆ ದುಡ್ಡು ಕೊಟ್ಟಿದ್ದೇನೆ ಅಂತ ತೋರಿಸಲಿ. ದುಡ್ಡು ತೆಗೆದುಕೊಂಡಿರುವ ವ್ಯಕ್ತಿಯ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ತೇವೆ. BR ಪಾಟೀಲ್ ಸಾಹೇಬ್ರನ್ನ ನಾನು ಕರಿತೇನೆ, ಕರೆದು ಮಾತನಾಡ್ತೇನೆ. ಯಾವ ರೀತಿ ಅಕ್ರಮ ನಡೆದಿದೆ, ಯಾರು ದುಡ್ಡು ತೆಗೆದುಕೊಂಡಿದ್ದಾರೆ, BR ಪಾಟೀಲ್ ಒಬ್ಬ ಹಿರಿಯ ಶಾಸಕರಾಗಿದ್ದಾರೆ, ಅವರನ್ನು ಕರೆದು ನಾನು ಮಾತನಾಡ್ತೇನೆ. ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ ಅನ್ನೋದನ್ನು ಖಚಿತಪಡಿಸಿಕೊಂಡು ಅಂಥವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ಜೊತೆಗೆ ತಮ್ಮ ರಾಜೀನಾಮೆಯ ಕುರಿತಂತೆ ಕೇಳಿ ಬರುತ್ತಿರುವ ಆಗ್ರಹಗಳ ಕುರಿತಂತೆಯೂ ಜಮೀರ್ ಅಹ್ಮದ್ ಖಾನ್ ಮಾತನಾಡಿದ್ದಾರೆ. ನಾನು ರಾಜೀನಾಮೆ ಕೊಡುವಂಥ ಪ್ರಸಂಗ ಖಂಡಿತ ಇಲ್ಲ, ಯಾಕೆಂದರೆ ನನಗೂ ಇದಕ್ಕೂ ಇನ್ವಾಲ್ವ್ಮೆಂಟ್ ಇಲ್ಲ, ನಾನು ಇದರಲ್ಲಿ ಭಾಗಿಯಾಗಿಲ್ಲ. ನಾನು ಒಂದೇ ₹1 ದುಡ್ಡು ತೆಗೆದುಕೊಂಡಿಲ್ಲ. ಕೊಡುವಂಥ 1,20,000 ರೂಪಾಯಿಯಲ್ಲಿ ದುಡ್ಡು ತೆಗೆದುಕೊಂಡು ಮನೆಗಳನ್ನು ಕೊಟ್ಟರೆ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತಾ? ನಾನು ಅಂಥ ಪ್ರಕರಣದಲ್ಲಿ ಭಾಗಿಯಾಗಿದ್ದೇನೆ ಅಂತ ಅನ್ನಿಸಿದರೆ ಯಾರು ಆಗ್ರಹ ಮಾಡೋದೇ ಬೇಡ. ನಾನೇ ಈ ಹುದ್ದೆಯನ್ನು ತೊರೆದು ಹೋಗ್ತೇನೆ, ರಾಜೀನಾಮೆಯನ್ನು ಸಲ್ಲಿಕೆ ಮಾಡ್ತೇನೆ ಅಂತ ಹೇಳಿ ತಮ್ಮ ಇಲಾಖೆಯ ವಿರುದ್ಧ ಕೇಳಿ ಬಂದಿರುವಂಥ ಆರೋಪದ ಬಗ್ಗೆ ಮೊದಲ ಬಾರಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್. ಒಂದು ಕಡೆ ಇದು ಸರಣಿ ಶುರುವಾಗಿದೆ. BR ಪಾಟೀಲ್ ಅವರಿಂದ ಆರಂಭವಾದಂಥ ಸರ್ಕಾರದ ವಿರುದ್ಧ ಸ್ವಪಕ್ಷದ ಶಾಸಕರೇ ಮಾತನಾಡುವಂಥ ವಿಚಾರ ಇದೆಯಲ್ಲ, ಅದೊಂದು ರೀತಿ ಸೀರೀಸ್ ಹೋಗ್ತಾ ಇದೆ. ನಿನ್ನೆ ಅಷ್ಟೇ ರಾಜಕೀಯವಾಗಿ ಮಾತನಾಡಿದ್ರು, ಇವತ್ತು ಇನ್ನೊಬ್ಬರು ಮಾತನಾಡಿದ್ದಾರೆ. ಹೀಗೆ ನಿರಂತರವಾದ ರೀತಿಯಲ್ಲಿ ಅಸಮಾಧಾನಗಳು ವ್ಯಕ್ತವಾಗ್ತಿರುವ ಈ ಸಂದರ್ಭದಲ್ಲಿ ಜಮೀರ್ ಅಹ್ಮದ್ ಹೇಳಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದ ಮೇಲೆ ನನ್ನ ಕ್ಷೇತ್ರಕ್ಕೆ 400 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅನುದಾನ, ಅಭಿವೃದ್ಧಿಗೆ ಕೊರತೆ ಎಲ್ಲಾಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅನೇಕ ಕ್ಷೇತ್ರಗಳಿಗೆ ನಾನು ಕೂಡ ಮುಖ್ಯಮಂತ್ರಿಗಳ ಜೊತೆಗೂಡಿ ಹೋದಾಗಲೂ ಅನೇಕ ಶಾಸಕರ ಅಭಿಪ್ರಾಯ ಹೀಗೆ ಇದೆ, ಅಭಿವೃದ್ಧಿಗೆ ಹಣ ಸಿಗ್ತಾ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ BR ಪಾಟೀಲ್ ಅವರು ಹೇಳಿರುವಂಥ ವಿಚಾರಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಬಡವರ ಮನೆಯಿಂದ ದುಡ್ಡು ತೆಗೆದುಕೊಳ್ಬೇಕಾ ನಾನು? ಈ ರೀತಿ ಮಾಡೋದು ಎಲ್ಲಾದರೂ ಉಂಟಾ? ಸಾಧ್ಯವೇ ಇಲ್ಲ ಅಂತ ಜಮೀರ್ ಅಹ್ಮದ್ ಖಾನ್ ತಮ್ಮ ಇಲಾಖೆ ವಿರುದ್ಧ ಕೇಳಿ ಬಂದಿರುವ ಆರೋಪಕ್ಕೆ ಕೊಟ್ಟಿರುವ ಸ್ಪಷ್ಟನೆ ಇದೆ. ಮನೆ ಕೊಡದೆ 1,20,000 ರೂಪಾಯಿ ಅಷ್ಟೇ, ಅದರಲ್ಲೂ ದುಡ್ಡು ಹೊಡೆಯೋಕ್ಕಾಗುತ್ತಾ, ಅದರಲ್ಲೂ ದುಡ್ಡು ತೆಗೆದುಕೊಳ್ಳೋಕ್ಕಾಗುತ್ತಾ ಅನ್ನೋದು ಅವ್ರ ಪ್ರಶ್ನೆ. ಛೆ ಅಂತ ಆ ರೀತಿ ಯಾರೂ ಕೂಡ ಮಾಡೋಲ್ಲ, ಮಾಡಬಾರ್ದು. ಯಾರು ದುಡ್ಡು ಪಡೆದಿದ್ದಾರೆ ಹೇಳಿ ಅಂತ ಹೇಳಿ ಜಮೀರ್ ಆಗ್ರಹ ಮಾಡಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಕೊಟ್ಟಿರುವಂಥ ಸ್ಪಷ್ಟನೆಯನ್ನು ನೋಡ್ತಾ ಇದ್ದೇವೆ. ನಾವು ಕೊಡೋದೇ 1,20,000 ರೂಪಾಯಿ, ಅದರಲ್ಲೂ ಕೂಡ ನಾವು ಲಂಚವನ್ನು ತೆಗೆದುಕೊಳ್ಳುವಂಥ ಅನಿವಾರ್ಯತೆ ನಮಗಿಲ್ಲ ಅಂತ ಹೇಳಿದ್ದಾರೆ. ವಸತಿ ಯೋಜನೆಯಲ್ಲಿ ನಡೀತಿರುವ ಅಕ್ರಮದ ಬಗ್ಗೆ ಅವರು ಕೊಡ್ತಾ ಇರುವಂಥ ಸ್ಪಷ್ಟನೆ ಇದು. ನಾನು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ನಾನು ಹಣವನ್ನು ತೆಗೆದುಕೊಂಡಿಲ್ಲ, ನಮ್ಮ ಇಲಾಖೆಯಲ್ಲಿ ಯಾರು ಹಣ ತೆಗೆದುಕೊಂಡಿದ್ದಾರೋ ಅಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕ್ಕೆ ನಾನು ಬದ್ಧನಾಗಿದ್ದೇನೆ. BR ಪಾಟೀಲ್ ಅವರು ಅವರನ್ನು ಕರೆದುಕೊಂಡು ಬರಲಿ, ಅಥವಾ ನಾನೇ BR ಪಾಟೀಲ್ ಅವರನ್ನು ಮಾತನಾಡಿಸ್ತೇನೆ ಅಂತ ಹೇಳಿದ್ದಾರೆ. ಅದರ ಮೂಲಕ ತಮ್ಮ ಮೇಲೆ ಕೇಳಿ ಬಂದಿದ್ದಂಥ ಅಥವಾ ತಮ್ಮ ಇಲಾಖೆಯ ಮೇಲೆ ಕೇಳಿ ಬಂದಿದ್ದಂಥ ಆರೋಪಗಳಿಗೆ ಇದೀಗ ಉತ್ತರವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಹಿಂದೆ ಕುಮಾರಸ್ವಾಮಿ ಸರ್ಕಾರದ ಅವಧಿಯಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವ ಪ್ರಸಂಗವನ್ನು ಕೂಡ ಅವರು ವಿವರಿಸಿದ್ದಾರೆ.
ಕಾರ್ಯಕ್ರಮಕ್ಕೆ ಬಂದಿಲ್ಲ ಎನ್ನುವ ಕಾರಣಕ್ಕಾಗಿ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟವನು ನಾನು. 2007ರಲ್ಲಿ ನಾನು ಮಂತ್ರಿಯಾಗಿದ್ದೆ, ಮೊದಲ ಬಾರಿಗೆ ಶಾಸಕನಾಗಿದ್ದೆ, ಮೊದಲ ಬಾರಿಗೆ ಮಂತ್ರಿಯಾಗಿದ್ದೆ. ನಾನು ಆ ಸಂದರ್ಭದಲ್ಲಿಯೇ ಮಂತ್ರಿ ಸ್ಥಾನಕ್ಕೆ ಅಂಟಿಕೊಂಡು ಕುಳಿತಿರಲಿಲ್ಲ. ಈಗ ಅಂಟಿಕೊಂಡು ಕೂರ್ತೀನಾ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಜಮೀರ್ ಅಹಮದ್ ಖಾನ್. ₹7 ಲಕ್ಷ ಆಗ್ತದೆ. 7.5 ಲಕ್ಷ ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಬಿಟ್ಟು 1.5 ಲಕ್ಷ ಕೊಡ್ತಾರೆ. ಅದಕ್ಕೆ 18% GST ಹಾಕಿ ₹1,32,000 ವಾಪಸ್ ತಗೊಳ್ತಾರೆ. ಅಂದರೆ 1 ಲಕ್ಷ ಕೊಡ್ತಾರೆ. GST ಹಾಕಿ ಬಡವ್ರ ಮನೆಗೆ 1,30,30,000 ವಾಪಸ್ ತಗೊಳ್ತಾರೆ. ನಾನು ಭಾಳ ಸತಿ ಅಸೆಂಬ್ಲಿಯಲ್ಲಿ BJP ಸ್ನೇಹಿತರಿಗೆ ಹೇಳಿದ್ದೀನಿ, ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ನಿಮ್ಮ ಸರ್ಕಾರ ಇಟ್ಕೊಂಡು ನೀವು ಈ GST ಬಡವ್ರ ಮನೆಗೆ ಹಾಕೋದು ಬೇಡ, ದಯಮಾಡಿ ಹೇಳಿ GST ಹಾಕೋದು ಬೇಡ ಅಂತ ಭಾಳ ಸತಿ ನಾನೇ ಕೇಳ್ಕೊಂಡಿದ್ದೀನಿ.